ಪ್ರತಿಷ್ಠಿತ ಏಕಲವ್ಯ ಸಂಸ್ಥೆಯಲ್ಲಿ ತಾವು ಪ್ರಿನ್ಸಿಪಲ್ರಾಗಿ ಕರ್ತವ್ಯ ನಿಲ್ಲಿಸಿದ್ರಿ, ಯಶಸ್ವಿ ಕೂಡ ಆದ್ರಿ. ನಂತರ ವಿವಿಧ ಹುದ್ದೆಯಲ್ಲಿ ತಾವು ಕಾರ್ಯನಿರ್ವಹಿಸಿದ್ರಿ. ಇವತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯರ ಪುನರ್ಮಿಲನದಲ್ಲಿ ತಾವು ಭಾಗವಹಿಸಿದ್ರಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಎಷ್ಟು ಸಂತೋಷ ಆಗುತ್ತೆ ಅಂತ ನಿಮಗೆ? ತುಂಬಾ ಸಂತೋಷ ಆಗ್ತದೆ. ಈ ಥರ ಕಾರ್ಯಕ್ರಮಗಳು ಭಾಳ ಕಡಿಮೆ. ಇತ್ತೀಚಿನ ಕಾಲದಲ್ಲಿ ಯಾವ ವಿದ್ಯಾರ್ಥಿಗಳು ಗುರುಗಳನ್ನ ಮರ್ತೇ ಬಿಡ್ತಾರೆ. ಬಟ್ ನಾನಿಲ್ಲಿ ಪ್ರಾಂಶುಪಾಲರಾಗಿ 1 ವರ್ಷ ಕೆಲಸ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನಿಸ್ತು. ತುಂಬ ಚೆನ್ನಾಗಿ ಎಲ್ಲ ವಿದ್ಯಾರ್ಥಿಗಳು ಕರೆದು ಎಲ್ಲ ಮೆಮೊರೀಸ್ಗಳೆಲ್ಲ ಹಂಚ್ಕೊಂಡ್ವಿ. ಮತ್ತು ನಮ್ಮ ಕೊಲೀಗ್ಸ್ ಎಲ್ಲ ಇದ್ದರು ನಮ್ಮ ಜೊತೆ. ಅಸಿಸ್ಟೆಂಟಾಗಿ ಕೆಲಸ ಮಾಡಿದಂಥ ಟೀಚರ್ಸು, ನಮ್ಮ ವಾರ್ಡನ್ಸು ಎಲ್ಲ ಒಟ್ಟಿಗೆ ಸೇರಿದ್ದು ಭಾಳ ಸಂತೋಷ ಆಯಿತು. ಸರ್, ಈಗ ಪ್ರಸ್ತುತ ತಾವು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಂತ ಹೇಳಿ? ನಾನು ಇಲ್ಲಿಂದ ಏಕಲವ್ಯ ಶಾಲೆಯಿಂದ ಹೋದ್ಮೇಲೆ TSW ಮಡಿಕೇರಿ, TSW ವಿರಾಜಪೇಟೆ, ಅಲ್ಲಿಂದ ಮೊರಾರ್ಜಿ ಪ್ರಿನ್ಸಿಪಲ್ಗಳಾಗಿ ಆಲೂರು ಸಿದ್ದಾಪುರ ಮತ್ತು ಕೂಡಿಗೆ ಇಲ್ಲೆಲ್ಲ ಕೆಲಸ ಮಾಡಿದೆ. ಈಗ ಇತ್ತೀಚೆಗೆ ಮೈಸೂರಿಗೆ TSW KR ನಗರಕ್ಕೆ TSW ಆಗಿ ಹೋಗಿ ಅಲ್ಲಿಂದ ಮೈಸೂರಿನಲ್ಲಿ TSW ಆಗಿ 1 3 ವರ್ಷ ಕೆಲಸ ಮಾಡಿ ಪುನಃ ವಿರಾಜಪೇಟೆಗೆ ಬಂದಿದೆ. ಈಗ ಕಳೆದ 1 ವರ್ಷ ಆಯಿತು ಇಲ್ಲಿಂದ ಈಗ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಈಗ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಹೆಮ್ಮೆ ಅನಿಸುತ್ತೆ. ನಾವು ಯಾವ ಮಟ್ಟದಿಂದ ಕೆಳಮಟ್ಟದಿಂದ ಒಬ್ಬ ಹುಡುಗನಾಗಿ ಏನೂ ಇಲ್ಲದೆ ಶೂನ್ಯದಿಂದ ನಾವು ಬೆಳೆದವರು. ಇವತ್ತು ನಾನು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಒಂದು ಗೂಟದ ಕಾರಲ್ಲಿ ಓಡಾಡ್ತಿದ್ದೀನಿ. ವಿಕಾಸಸೌಧ, ವಿಧಾನಸೌಧ ಅನ್ನೋದು ಭಾಳ ಹೆಮ್ಮೆ ಇದೆ. AC ಕಾರು, AC ರೂಮ್ಗಳು. ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಸರ್, ತಾವು ವಿರಾಜಪೇಟೆ TSW ಆಗಿ ಸಾಕಷ್ಟು ಗಿರಿಜನರಿಗೆ ಒಂದು ಹತ್ತಿರವಾಗಿದ್ರಿ. ಸರ್, ಆ ಸಂದರ್ಭದ ಕೆಲವು ನೆನಪುಗಳನ್ನು ಈ ಭಾಗಕ್ಕೆ ಹೇಳ್ಬೋದು? ತುಂಬ ನೆನಪುಗಳಿದ್ದಾವೆ. ಇಲ್ಲಿ 3.5 ವರ್ಷ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿ ಕೆಲಸ ಮಾಡಿದೆ. ಅದು ನೆನೆಸ್ಕೊಳ್ಳೋದಕ್ಕೆ ಈ ಸಮಯನೇ ಸಾಕಾಗಲ್ಲ ಅನಿಸುತ್ತೆ. ಆ ಟೈಮಲ್ಲಿ ಕೊರೋನಾ ಬಂದಿತ್ತು. ಆ ಕೊರೋನಾ ಸಂದರ್ಭದಲ್ಲೂ ಸಹ ಎಲ್ಲ ಶಿಕ್ಷಕರನ್ನ ಕಾಡಿಗೆ ಕಳಿಸಿ ಅದೊಂದು ದೊಡ್ಡ ನ್ಯೂಸ್ ಆಗಿ TV ನೈನಲ್ಲಿ ಬಂದಿದ್ದು ನಿಮ್ಗೆ ಗೊತ್ತಿರಬೇಕು. TV ನೈನಲ್ಲಿ ಬಂತು. ಕಾಡಿಗೆ ಹೋಗಿ ಪಾಠ ಮಾಡೋಂಥ ಒಂದು ಯೋಜನೆ ಹಾಕ್ಕೊಂಡ್ವಿ. ಅಕ್ಷರ ಕ್ರಾಂತಿ ಅಂತ ಒಂದು ಯೋಜನೆ ಮಾಡ್ಕೊಂಡು ಮಕ್ಕಳಿಗೆ ರಾತ್ರಿ ವಾಸ್ತವ್ಯ ಮಾಡಿ ನಾನು ಹಾಸ್ಟೆಲ್ಗಳಲ್ಲಿ, ಆಶ್ರಮ ಸ್ಕೂಲ್ಗಳಲ್ಲಿ ಒಂದು ತುಂಬ ತೃಪ್ತಿ ಇದೆ. ಆ ಮಕ್ಕಳು ನಾನು ಆ ಶಾಲೆಯಿಂದ ವಾಸ್ತವ್ಯ ಮಾಡಿ ಮನೆಗೆ ವಾಪಸ್ ಬರುವಾಗ ಅವರು ಈ ಥರ ಬಾಯಿ ಹೇಳ್ತಿದ್ರು. ಅವ್ರ ಮುಖದಲ್ಲಿರೋ ಆ ಭಾವನೆ ನಿಜವಾಗ್ಲೂ ಅವ್ರಿಗೆ ಗೊತ್ತಾಗ್ತದ್ರಿ. ಚಿಕ್ಕ ಮಕ್ಕಳವರು ಕಾಳಜಿ ಯಾರಿಗಿದೆ ಯಾರಿಗಿಲ್ಲ ಅಂತ ಗೊತ್ತಾಗ್ತದೆ. ಅಲ್ಲೇ ಇರುವಂಥ ಶಿಕ್ಷಕರಿಗೆ ಅವರು ಅಷ್ಟು ಜನ ಇದ್ದರು, ಅಷ್ಟು ಅಡಿಯೋರಿದ್ದರು, ಅವ್ರ ಬಗ್ಗೆ ಅಷ್ಟು ಪ್ರೀತಿ ತೋರಿಸ್ತಿರ್ಲಿಲ್ಲ. ನಾವು ಹೋದರೆ ಅಷ್ಟು ಅದೇ ನಾವು ಒಂದು ಪ್ರಶ್ನೆ ಅಂದರೆ ಬಡ ಮಕ್ಕಳು, ಇವರು ಪರಿಶಿಷ್ಟ ವರ್ಗದ ಮಕ್ಕಳು, ಅದರಲ್ಲೂ ಜೇನು ಕುರುಬ, ಈ ಎರವಾಸ್ ಮಕ್ಕಳಿದ್ದಾರಲ್ಲ, ಅವರು ಭಾಳ ವೀಕ್ ಇದ್ದರು. ನಾನೊಂದು ಅಕ್ಷರ ಕ್ರಾಂತಿ ಅಂತ ಯೋಜನೆ ಮಾಡ್ಕೊಂಡು ಒಂದು ಇದು ಮಾಡಿದೆ, ಏನೋ ಕ್ವಶನ್ ಬ್ಯಾಂಕ್ ಸಿಸ್ಟಮ್ ಅಂತ ಮಾಡಿ, ಒಂದು ಪಬ್ಲಿಕ್ ಎಕ್ಸಾಮ್ ಅಂತ ಮಾಡಿ, ಮಕ್ಕಳು ದಿನಕ್ಕೆ 2 ಕ್ವಶನ್ಸ್ ಕಲಿಸ್ಬೇಕಂತ ಮಾಡಿ. ಮೊದಲು ಅವೆಲ್ಲ ನಾಚ್ಕೊಂಡು ಹೋಗೋವು. ಆಮೇಲೆ ಅವರು ಕ್ವಶನ್ ಬ್ಯಾಂಕ್ ಕೊಡಿ ನಿಮ್ಮ ಮಕ್ಕಳೇ ಅಂದರೆ ಕೈ ಎತ್ತಿ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಬಂದು ಅದು ನೆನೆಸ್ಕೊಂಡ್ರೆ ಇವತ್ತಿಗೂ ನನ್ನ ಜನ್ಮ ಸಾರ್ಥಕ. ನಾನು ಕೋಟಿ ಹಣನ ಬಡವರಿಗೆ ಈ ಸ್ಕೀಮ್ಗಳ ಮುಖಾಂತರ ಕೊಟ್ಟಿರ್ಬೋದು, ಆದರೆ ಆ ಶಿಕ್ಷಣ ಕೊಟ್ಟಿದ್ದು ತೃಪ್ತಿ ಇನ್ಯಾವುದರಲ್ಲೂ ಸಿಕ್ಕಲ್ಲ ಅಂತ ನನ್ನ ಭಾವನೆ. ಅಷ್ಟು ತೃಪ್ತಿ ಸಿಕ್ತು. ರಾತ್ರಿ ವಾಸ್ತವ್ಯ ಮಾಡಿ ಆ ಕೋತೂರಲ್ಲಿ, ಬಸವನಹಳ್ಳಿ ಅಂತ ತಿತಿಮತಿ ಎಲ್ಲ ಆಶ್ರಮ ಸ್ಕೂಲ್ಗಳಲ್ಲೂ ಹೋಗಿ ರಾತ್ರಿ ವಾಸ್ತವ್ಯ ಮಾಡೋದು, ಮತ್ತು ಮಕ್ಕಳ ಜೊತೆ ಬೆರೆಯೋದು, ಮಕ್ಕಳ ಜೊತೆ ಊಟ ಮಾಡೋದು, ಮಕ್ಕಳನ್ನ ಪಾಠ ಮಾಡೋದು. ನಾನು ಟೀಚರ್ಸ್ಗೆಲ್ಲ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದೆ ಇಷ್ಟಿಷ್ಟು ಕಲಿಸ್ಲೇಬೇಕು ಅಂತ. ಅದೆಲ್ಲ ಮಾಡಿದ್ದು ನನಗೆ ನಿಜವಾಗ್ಲೂ ಇನ್ಯಾವುದ್ರಲ್ಲೂ ಅಷ್ಟು ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಇದೊಂದೇ. ನೋಡಿ, ನಾವು ಎಷ್ಟು ಕೋಟಿ ಹಣ, ನಾವು ಸ್ಟೇಟ್ ಲೆವೆಲ್ ಆಫೀಸರ್ ಆಗಿರ್ಬೋದು, ಯಾರು ಎಷ್ಟು ಬೆನಿಫಿಟ್ಸ್ ಕೊಡ್ತೀವಿ ಯಾರೂ ಗುರುತಿಸಲ್ಲ. ಬಟ್ ಇವತ್ತು ನಮ್ಮ ಹಳೆ ಸ್ಟೂಡೆಂಟ್ಸ್ ಕರೆದು ನಮ್ಮನ್ನು ಸನ್ಮಾನ ಮಾಡಿದ್ದು ನನಗಂತೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ಸಂತೋಷ ಆಗ್ತಾಯಿದೆ. ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನಿಸ್ತದೆ. ಸರ್, ಏಕಲವ್ಯ ಮೊದಲಿಗೂ ಈಗಲೂ ಎಷ್ಟು ಬದಲಾವಣೆ ಆಗಿದೆ? ತುಂಬಾ ಬದಲಾವಣೆ ಆಗಿದೆ. ಆಗ ನಾವು 2005-6ರಲ್ಲಿ ಈ ಬಿಲ್ಡಿಂಗ್ ಇತ್ತು, ಡಾರ್ಮೆಂಟ್ರೀಸ್ ಇದ್ವು, ಅದು ಸ್ಕೂಲ್ ಇತ್ತು. ಬಟ್ ಇವೆಲ್ಲ ಇರಲಿಲ್ಲ, ಕ್ವಾರ್ಟರ್ಸ್ಗಳಿದ್ವು. ಬಟ್ ಇದು ಕಾಂಪೌಂಡ್ ಇರಲಿಲ್ಲ. ಮೇನು ಕಾಂಪೌಂಡೇ ಇರಲಿಲ್ಲ. ಮಕ್ಕಳನ್ನ ಕದ್ದೋಗ್ಬಿಡವು ಹತ್ಕೊಂಡು ಕಾಡಲ್ಲಿ ಹೋಗಿ ಹಿಡ್ಕೊಂಬರೋದೇ ದೊಡ್ಡ ಕೆಲಸ, ಅಷ್ಟು ದೊಡ್ಡ ಕೆಲಸ. ಅದೆಲ್ಲ ಮಾಡಿದ್ವಿ. ಮತ್ತು ಸ್ವಲ್ಪ ಇಲ್ಲಿ ಇಶ್ಯೂಸ್ ಎಲ್ಲ ಆಯಿತು. ವಾರ್ಡನ್ದು ಈ ಒಂದು ಸಮಸ್ಯೆಗಳು ಬಂತು, ಮಕ್ಕಳದು ಆರೋಗ್ಯ ಸಮಸ್ಯೆ ಬಂತು. ಭಾಳ ಫೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಸಕ್ಸಸ್ಸು ಆದ್ವಿ ನಾವು. ನೀರಿನ ಸಮಸ್ಯೆ ಬಂದ್ಬಿಡೋದು. ಯಾಕಂದರೆ 350 ಮಕ್ಕಳು ಒಂದೇ ಸಾರಿ ಕರೆಂಟ್ ಇಲ್ಲ ಅಂದರೆ ಸಾಕು, ನೀರಿನ ಸಮಸ್ಯೆ ಸೃಷ್ಟಿ ಆಗ್ಬಿಡೋದು.
ಆಮೇಲೆ ಈ ಜಿಲ್ಲಾ ಪಂಚಾಯತ್ ಟೀಮೇ ಬಂದ್ಬಿಡೋದು ಇಲ್ಲಿ ವಿಸಿಟ್ಗೆ. ಅವಾಗ ಜಿಲ್ಲಾ ಪಂಚಾಯತ್ ಕಂಟ್ರೋಲ್ ಇತ್ತಿದ್ದು. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿತ್ತು. ಅದರಲ್ಲಿ ನಾವು ಯಶಸ್ವಿ ಆದ್ವಿ ಅಂತ ನನಗೆ ಅನಿಸುತ್ತೆ. ಆ ಟೈಮಲ್ಲಿ 1 ವರ್ಷ ಸಕ್ಸಸ್ಫುಲ್ ಪ್ರಿನ್ಸಿಪಲಾಗಿ ಕೆಲಸ ಸರ್, ಮಾಡಿದೆ. ಅಂತಿಮವಾಗಿ ಗುರುವಂದನಾ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ. ನಿಮ್ಮ ಹಳೆಯ ಸ್ಟೂಡೆಂಟ್ಗಳಿಗೆ, ನಿಮ್ಮ ಶಿಕ್ಷಕರಿಗೆ ಏನೊಂದು ಮೆಸೇಜ್ ಪಾಸ್ ಮಾಡಿ? ಇದು ಒಂದು ಒಳ್ಳೆಯ ಸಂಪ್ರದಾಯ. ಇದನ್ನು ನಾನು ಈಗ 2001ರಲ್ಲಿ ಹೆಡ್ ಮಾಸ್ಟರಾಗಿ, ಹೈಸ್ಕೂಲ್ ಹೆಡ್ ಮಾಸ್ಟರಾಗಿ ಅಪಾಯಿಂಟ್ ಆದವನು ನಾನು. ಹೊಳೆನರಸೀಪುರ ತಾಲೂಕಲ್ಲಿ ಯಳ್ಳೇಶ್ಪುರ ಅಂತ ಇದೆ. ಅವರು ಗುರುವಂದನ ಕಾರ್ಯಕ್ರಮ ಮಾಡಿದ್ರು. ಕಳೆದ ವರ್ಷ ಮಾಡಿದ್ರು ಅವರು. ಅದನ್ನು ನೆನೆಸ್ಕೊಂಡ್ರೆ ತುಂಬ ಸಂತೋಷ ಆಗುತ್ತೆ. ಅವರು ನನ್ನನ್ನು ಕರೆದು ಹೂಮಾಲೆ ಹಾಕಿ ಸ್ವಾಗತ ಮಾಡಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು, ಅವರಲ್ಲೆಲ್ಲ IAS ಮಾಡಿರೋ ಮಕ್ಕಳಿದ್ವು, ಅಲ್ಲಿ KS ಮಾಡಿರೋ ಮಕ್ಕಳಿದ್ವು, ದೊಡ್ಡ ದೊಡ್ಡ ಮಕ್ಕಳು. ಯಾಕೆಂದರೆ 25-26 ವರ್ಷ ಹಿಂದಿನ ಹುಡುಗರು ಅವರು. ಅದೆಲ್ಲ ನೆನೆಸ್ಕೊಂಡಾಗ ಈ ಸಂಪ್ರದಾಯ ಎಲ್ಲ ಶಾಲೆಯಲ್ಲೂ ಬೆಳೀಲಿ ಅಂತ ಅನಿಸುತ್ತೆ. ಮತ್ತು ಶಿಕ್ಷಕರಿಗೂ ಸಂತೋಷ ಆಗುತ್ತೆ. ಶಿಕ್ಷಕ ವೃತ್ತಿಗೆ ಬರೋಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಏನಾಗುತ್ತೆ ಅಂದರೆ ಶಿಕ್ಷಕರ ವೃತ್ತಿಗೆ ಎಲ್ಲೂ ಕೆಲಸ ಸಿಕ್ಕಲ್ಲ ಅಂದರೆ ಕೊನೆಯ ಆಪ್ಷನ್ ಇಟ್ಕೊಳ್ತಾರೆ. ಅದಾಗಬಾರ್ದು ನೋಡಿ. ಅಮೇರಿಕಾ ಅದಲ್ಲೆಲ್ಲ ಶಿಕ್ಷಕ ವೃತ್ತಿಗೆ ಸಂಬಳ ಜಾಸ್ತಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಸಂಬಳ ಕೊಡ್ತಾರೆ ಅವರು. ನಮ್ಮಲ್ಲಿ ಸ್ಯಾಲ್ರಿ ಕಡಿಮೆ. ಮತ್ತು ಇಲ್ಲಿ ಸೈನ್ಸ್ಗೆ ಓದ್ತಿದ್ರೆ ಮೆಡಿಕಲ್ಗೆ ಹೋಗ್ತಾರೆ, ಇಂಜಿನಿಯರ್ ಹೋಗ್ತಾರೆ, ಎಲ್ಲೂ ಸಿಕ್ಕದೆ ಹೋದರೆ ಟೀಚರಾಗಿ ಬರ್ತಾರೆ. ಅದಾಗಬಾರ್ದು. ಫಸ್ಟ್ ಪ್ರಿಫರೆನ್ಸು ಟ್ಯಾಲೆಂಟೆಡ್ ಮಕ್ಕಳು ಇಲ್ಲಿಗೆ ಬರಬೇಕು. ಯಾಕೆಂದರೆ ಇವರು ಪ್ರಪಂಚದಲ್ಲಿ ಸಮಾಜನ ರೂಪಿಸೋಂಥ ಜಾಗಗಳಿವು. ಸಮಾಜದಲ್ಲಿ ಒಳ್ಳೆಯ ಮಕ್ಕಳನ್ನ ಸೃಷ್ಟಿ ಮಾಡೋಂಥ ಜಾಗಗಳು. ಇಂಥ ಜಾಗಗಳನ್ನು ಬಿಟ್ಬಿಟ್ಟು ಇಲ್ಲಿಗೆ ಕ್ವಾಲಿಟಿ ಬರಬೇಕು. ಟೀಚರ್ಸು ಎಲ್ಲೋ ಫೇಲಾಗಿ ಎಲ್ಲೋ ಇದ್ದವರು ಕೊನೆಗೆ ಬಂದು ಮೇಸ್ಟ್ ಆಗಿದ್ರೆ ಅದು ಬೆಲೆ ಇರೋಲ್ಲ. ಇದು ಇಂಥ ಒಂದು ಟ್ಯಾಲೆಂಟೆಡ್ ಇರೋಂಥ ಟೀಚರ್ಸ್ ಬಂದರೆ ಖಂಡಿತ ಉಪಯೋಗ ಆಗುತ್ತೆ. ಮತ್ತು ಮಕ್ಕಳು ಮುಂದಿನ ಸಮಾಜಕ್ಕೆ ಒಳ್ಳೆ ವಿದ್ವತ್ತಿರೋ ಮಕ್ಕಳು ಹೊರಗಡೆ ಬರ್ತಾರೆ, ದೇಶ ಉದ್ಧಾರ ಆಗುತ್ತೆ. ಕಲಾವಿದ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದಿರಿ. ಶಿಕ್ಷಕರನ್ನ, ವಿದ್ಯಾರ್ಥಿಗಳನ್ನ ಒಂದು ಕಡೆ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡಿದಿರಿ ಸರ್. ಎಷ್ಟೊಂದು ಖುಷಿಯಾಗುತ್ತೆ ಮತ್ತು ಎಷ್ಟು ಎಫರ್ಟ್ ಆಗ್ತದೆ ಸರ್ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸರ್. ನಾನು ಅದೇ ಸರ್ ಯೋಗ ನರಸಿಂಹ ಸರ್ ಹೇಳ್ದಂಗೆ ನಾವು 5 ಇಯರ್ಸಿಂದ ಪ್ಲ್ಯಾನ್ ಅಂದರೆ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದಿಲ್ಲ. ನಂದೊಂದು ಪ್ಲ್ಯಾನ್ ಬೇರೆ ಇತ್ತು. ನಂದೊಂದು ಅಂದರೆ ಓಲ್ಡ್ ಸ್ಟೂಡೆಂಟ್ ಕಮಿಟಿ ಮಾಡಬೇಕು, ಓಲ್ಡ್ ಸ್ಟೂಡೆಂಟ್ ಎಲ್ಲ ಒಟ್ಟಿಗೆ ಸೇರಬೇಕು. ಇವಾಗ ಪ್ರೆಸೆಂಟ್ ಯಾರು ಸ್ಟೂಡೆಂಟ್ ಓದ್ತಿದ್ದಾರೆ, PUC ಆಗಲಿ SSLC ಯಾರು ರ್ಯಾಂಕ್ ಬಂದಿರ್ತಾರೆ ಅಂಥ ಮಕ್ಳಿಗೆ ನಾವು ಓಲ್ಡ್ ಸ್ಟೂಡೆಂಟ್ಗಳು ನಾವು ದುಡಿತಿದ್ವಲ್ಲ, ಅದರಲ್ಲಿ ಸ್ವಲ್ಪ ತಿಂಗಳಿಗೆ ಹಾಕಿ ಅಂಥ ಮಕ್ಳಿಗೆ ವರ್ಷಕ್ಕೊಂದು ಸ್ಕಾಲರ್ಶಿಪ್ ಕೊಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಮತ್ತು ಇನ್ನೊಂದು ಬಂದ್ಬಿಟ್ಟು ಸಿಂಗಲ್ ಪೇರೆಂಟ್ಸ್ ಯಾರಿರ್ತಾರೆ, ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಮಾಡಬೇಕು. ಇವಾಗ ನಾವು ಈ ಸ್ಕೂಲಲ್ಲಿ ಓದಿದ್ದೀವಿ, ನಾವು ಕಷ್ಟಪಟ್ಟು ಓದಿದ್ದೀವಿ. ಈಗಿನ ಮಕ್ಕಳಿಗೆ ನಾವು ಅದು ಕಷ್ಟ ಕೊಡಬಾರ್ದು ಅಂತ ತಿಳ್ಕೊಂಡು ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ವರ್ಷಕ್ಕೊಂದು ಸಣ್ಣ ಸ್ಕಾಲರ್ಶಿಪ್ ಕೊಡೋಣ ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಓಲ್ಡ್ ಸ್ಟೂಡೆಂಟ್ ಕಮಿಟಿ ಮಾಡೋಣ ಅಂತಿದ್ದು. ಆ ಟೈಮಲ್ಲಿ ಸ್ಟೂಡೆಂಟ್ಗಳೇನೋ ಸ್ವಲ್ಪ ಕೈ ಜೋಡಿಸಿಲ್ಲ. 5 ವರ್ಷದ ಹಂಗೇ ಬಂತು. ಈ ವರ್ಷ ಟೀಚರ್ಸನ್ನ ಸೇರಿಸೋಣ ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಟೀಚರ್ಸನ್ನ ಸೇರಿಸೋಣ, ಮಕ್ಕಳನ್ನ ಹುಡುಗರನ್ನ ಸೇರಿಸೋಣ ಅಂತ. ಅದು ಒಂದು ಸ್ವಲ್ಪ ಎಲ್ಲ ಸೇರಿ ಬಂದಿದ್ದಾರೆ. ತುಂಬ ಸಂತೋಷ ನನಗೆ. ಇನ್ನೂ ಬರಲೇಬೇಕಿತ್ತು. ಈ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿ ಕೊಟ್ಟಿದೆ ಸರ್. ತುಂಬ ಖುಷಿ ಕೊಟ್ಟಿದೆ ಸರ್. ತುಂಬಾ ಖುಷಿ ಕೊಟ್ಟಿದೆ. ನಾನು ಟೀಚರ್ಸನ್ನು ನೋಡೋದೊಂದು 15 ಇಯರ್ಸ್ ಆಗಿತ್ತು. ತುಂಬ ಫೋನ್ ಕಾಂಟ್ಯಾಕ್ಟ್ ಇತ್ತು. ಒಂದು 5 ಇಯರ್ಸಿಂದ ಎಲ್ಲ ಫೋನ್ ಕಾಂಟ್ಯಾಕ್ಟ್ ಇತ್ತು. 15 ಇಯರ್ಸಿಂದ ನೋಡೇ ಇತ್ತಿಲ್ಲ ಟೀಚರ್ಸ್ ಯಾರನ್ನೂ. ಅಂದರೆ ಒಂದು ಪ್ಲ್ಯಾನ್ ಮಾಡಿ ಅವ್ರನ್ನ ಕರೆಸಲೇಬೇಕಂತ ಸಮ್ಮರ್ ಹಾಲಿಡೇ ಇಟ್ಕೊಂಡೇ ಕರ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಅದನ್ನು ಇವತ್ತು ಕರೆಸಿದ್ದೀವಿ. ತುಂಬ ಖುಷಿಯಾಗಿದೆ ಸರ್. ತಾವು ಯಾವ ಬ್ಯಾಚಲ್ಲಿ ಇಲ್ಲಿ? ನಾನು 2009-2010ನಲ್ಲಿ 10th ಬ್ಯಾಚಲ್ಲಿ ಇಲ್ಲಿ ಇದ್ದೆ. ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಮಾಡಿಲ್ಲ, ಮತ್ತು ಹೊರಗಡೆ ಹೋದ್ವಿ. ನಾನಿವಾಗ ಬೆಂಗಳೂರು ವರ್ಕ್ ಮಾಡ್ತಿದ್ದೀನಿ ಒಂದು ಸಣ್ಣ ಹೆಲ್ತ್ ಕೇರ್ ಕಂಪ್ನಿಯಲ್ಲಿ. ಅಲ್ಲಿ 10 ಇಯರ್ಸಿಂದ ನಾನು ಸರ್ವಿಸ್ ಕೊಡ್ತಾಯಿದ್ದೀನಿ. ಅಲ್ಲಿ ಆ ವೃತ್ತಿಯಲ್ಲಿ ತಮಗೆ ಭಾಳ ಖುಷಿ ಇದೆ ಸರ್. ಯಾಕೆಂದರೆ ಹೆಲ್ತ್ ಕೇರ್ ಸರ್ವಿಸಲ್ಲಿ ನಾನು ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದೀನಿ. 10 ಇಯರ್ಸ್ ಒಂದೇ ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ. ಅದು ಖುಷಿ ಕೊಡ್ತಾಯಿದೆ. ಏಕೆ ಖುಷಿ ಕೊಡ್ತಾಯಿದೆ ಅಂದರೆ ನಮಗೆ ಇಲ್ಲಿ ಏನು ಕಲಿಸಿದ್ರು ಅದಲ್ಲಿ ನಮಗೆ ಉಳಿದಿದೆ. ಇವರು ದಾರಿ ತೋರಿಸ್ಕೊಟ್ಟಿದ್ದಾರೆ. ಟೀಚರ್ಸ್ ಆಗಲಿ, ಏಕೆಲ್ಲ ಸ್ಕೂಲಾಗಲಿ ದಾರಿ ತೋರಿಸ್ಕೊಟ್ಟಿದ್ದು ನಮಗೆ. ಯಾಕೆಂದರೆ ನಾವು ಯಾಕೆಂದರೆ ನಮಗೇನು ಆವಾಗ ಏನೂ ಇತ್ತಿಲ್ಲ, ಓದೋಕ್ಕೆ ಕಷ್ಟ ಇತ್ತು. ಒಂದು ಕಾರ್ಡ್ ಕಲಿನಂಗೆ ನಾವು ಅದನ್ನು ಇವ್ರು ಕರ್ಕೊಬಂದು ಒಂದು ಸುಂದರ ಶಿಲೆ ಮಾಡಿದ್ದಾರೆ ಈ ಟೀಚರ್ಸು ಏಕಲವ್ಯ ಸ್ಕೂಲ್. ಅಷ್ಟು ಹೇಳ್ತೀನಿ ಸರ್. ಏಕಲವ್ಯದಲ್ಲಿ ಯಾವ ವರ್ಷದಲ್ಲಿ ಇಲ್ಲಿ ತರಗತಿಗಳನ್ನು ಅಭ್ಯಾಸ ಮಾಡಿದ್ರಿ ಸರ್? ಸರ್ ನಾನು 2005ಅಲ್ಲಿ ಜಾಯ್ನ್ ಆಗಿದ್ದು. 2009 ತನಕ ನಾನು 10th ಕಂಪ್ಲೀಟ್ ಮಾಡಿ. ತಾವು ಈಗ ಯಾವ ಉದ್ಯೋಗದಲ್ಲಿದ್ದೀರಿ ಸರ್? ನಾನಿವಾಗ ಒಂದು ಖಾಸಗಿ ಬ್ಯಾಂಕಲ್ಲಿ ಡೆಪ್ಯೂಟಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 11 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ ಸರ್. ತುಂಬ ವರ್ಷಗಳ ನಂತರ ಗುರುವಂದನ ಕಾರ್ಯಕ್ರಮ ಮಾಡೋದ್ರ ಮೂಲಕ ಶಿಕ್ಷಕರಿಗೆ ಗೌರವ ಕೊಡಬೇಕನ್ನೋದು ಆಲೋಚನೆ ಹೆಂಗೆ ಒಳಿತು ಸರ್?
ಸರ್ ಇದು ನಿನ್ನೆ ಮೊನ್ನೆದು ಆಲೋಚನೆ ಅಲ್ಲ. ಇದು ಆಲ್ಮೋಸ್ಟ್ ನಮಗೆ ಇದ್ದಿದ್ದು ಒಂದು 4-5 ವರ್ಷದ್ದು ಪ್ರಯತ್ನದಿಂದ ಇವ್ರನ್ನೆಲ್ಲ ನಾವು ಇಲ್ಲಿ ಕರೆಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇದು ಒಬ್ಬರು ಇಬ್ಬರದು ಪ್ರಯತ್ನ ಅಲ್ಲ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಟೀಚರ್ಸ್ನೆಲ್ಲ ಕರೆಸ್ಬೇಕು. ಓಲ್ಡ್ ಸ್ಟೂಡೆಂಟ್ಸು ಎಲ್ಲಿದ್ದಾರೆ ಏನು ಹುಡ್ಕೋದು. ಇವಾಗಿನ ಬ್ಯುಸಿ ಶೆಡ್ಯೂಲಲ್ಲಿ ನಿಮಗೆ ಗೊತ್ತಿರ್ಬೋದು, ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಫೋನ್ ಮಾಡಿದ್ರೂ ನಂಬರ್ ಸೇವ್ ಆಗಿದ್ರೂ ಕೂಡ ರಿಸೀವ್ ಮಾಡಲ್ಲ. ಅದರಲ್ಲೂ ಕೂಡ ಇಷ್ಟು ಜನನ ಸೇರಿಸೋದು ಸ್ವಲ್ಪ ಕಷ್ಟದ ಕೆಲಸನೇ. ಬಟ್ ಆದರೂ ಕೂಡ ಎಲ್ಲರೂ ಒಗ್ಗೂಡಿ, ಎಲ್ಲ ಟೀಚರ್ಸ್ನಾಗಿರ್ಬೋದು, ಸ್ಟೂಡೆಂಟ್ಸ್ನಾಗಿರ್ಬೋದು, ಎಲ್ಲರನ್ನೂ ಸೇರಿಸಿ ಈ ಒಂದು ಪ್ರೋಗ್ರಾಮ್ನ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಸರ್. ಆಗಿನ ಏಕಲವ್ಯಕ್ಕೂ ಈಗಿನ ಏಕಲವ್ಯಕ್ಕೂ ನೋಡಿದಾಗ ಏನು ಅಜಗಜಾಂತರ ವ್ಯತ್ಯಾಸ ಸರ್? ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಈ ಸ್ಕೂಲಿಗೆ ನಂದು ಫಸ್ಟ್ ಬ್ಯಾಚು 2005 ನಾನು ಬಂದಿದ್ದು ಫಸ್ಟ್ ಬ್ಯಾಚು. ಆವಾಗ ಇದ್ದಿದ್ದು ಏಕಲವ್ಯ ಇವಾಗಲ್ಲ, ಕಂಪ್ಲೀಟ್ಲಿ ಚೇಂಜು. ಇದ್ದಾಗ ಕಾಡಿತ್ತು, ಆ ಕಡೆ ಬೇಲಿ ಇತ್ತು. ಇವಾಗ ಕಂಪ್ಲೀಟಾಗಿ ಒಂದು ಬೌಂಡ್ರಿ, ನಿಮಗೆ ಕಾಂಪೌಂಡ್ ಇದೆ, ಸೋಲಾರ್ ಸಿಸ್ಟಮ್ ಇದೆ, ಬಟ್ಟೆ ಒಗಿಲಿಕ್ಕೆ ಜಾಗ ಇರ್ಬೋದು, ಮತ್ತು ಇಲ್ಲಿ ಶಿಕ್ಷಕರಿಗೆ ಏನು ರೂಮ್ಸ್ ಆಗಿರ್ಬೋದು, ಪ್ರತಿಯೊಂದು ಅಚ್ಚುಕಟ್ಟಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋಕ್ಕೆ ಸಪ್ರೇಟ್ ರೂಮು, ಸ್ಟಡೀಸ್ ಹಾಲು, ಲ್ಯಾಬ್ಸು, ಪ್ರತಿಯೊಂದರಲ್ಲೂ ಡೆವಲಪ್ ಆಗಿದೆ ಸರ್. ತಾವು ಇಲ್ಲಿ ಓದಿದ್ದಕ್ಕೆ ಸಾರ್ಥಕತೆ ಆಯಿತು ಅಂತ ಖಂಡಿತವಾಗ್ಲೂ ಸಾರ್ಥಕತೆ ಆಗಿದೆ ಸರ್. ಅವ್ರುಗಳ ಮಾತುಗಳಿಂದನೇ, ಅವ್ರ ಉಪದೇಶದಿಂದನೇ, ಅವ್ರುಗಳ ಹಿತನುಡಿಗಳಿಂದನೇ, ಅವ್ರುಗಳ ಮಾತಿಂದನೇ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿರೋಂಥದ್ದು. ಇಲ್ಲಿ ತಾವು ಯಾವ ಬ್ಯಾಚಲ್ಲಿ ಸ್ಟಡೀಸನ್ನು ಆರಂಭ? ನಾನು 2006ಇಂದ 2013 ಗಂಟ ಇದ್ದೀನಿ. ನಾನು PUC ಗಂಟ ಇಲ್ಲೇ ಮಾಡಿದ್ದು. ಹಳೆ ಸರ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ನನಗೆ ಇಲ್ಲಿ ಗೊತ್ತಿರೋರೆ. ಸ್ವಲ್ಪ ಇವಾಗ ಬಂದಿದ್ದರಲ್ಲಿ ಸ್ವಲ್ಪ ಜನ ಪರಿಚಯ ಇದ್ದಾರೆ. ಹೊಸ ಸರ್ಗಳು ನನಗೆ ಯಾರೂ ಗೊತ್ತಿಲ್ಲ. ಹಳೆ ಸರ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಪರಿಚಯ. ಎಲ್ಲ ಶಿಕ್ಷಕರನ್ನ ಒಂದು ಮಾಡಿ ಆ ಮೂಲಕ ಗುರು ಶಿಷ್ಯರ ಪುನರ್ಮಿಲನಕ್ಕೆ ಒಂದು ವೇದಿಕೆನ ಕಲ್ಪಿಸಿದ್ರಿ. ಹೌದು, ಅದು ಎಷ್ಟು ಖುಷಿ ಆಗುತ್ತೆ ಇವತ್ತು? ತುಂಬ ಖುಷಿ ಇದೆ. ಈಗಿನ ಜನ್ರೇಷನಲ್ಲಿ ಇದು ಯಾವುದು ಮೈಂಡ್ ಸೆಟ್ ಇಲ್ಲ. ನೆಕ್ಸ್ಟ್ ಜನ್ರೇಷನ್ ಏನು ಮಾಡ್ತಾರೆ, ಏನು ಆಗುತ್ತೆ ಅಂತ ಏನು ಗೊತ್ತಿಲ್ಲ. ಈಗಿನ ಜನ್ರೇಷನ್ನಲ್ಲಿ ನಾವು ಒಳ್ಳೆ ಮೆಸೇಜನ್ನು ಕೊಡೋಣ ಅಂತ. ನೆಕ್ಸ್ಟು ನಮ್ಮ ಮಕ್ಕಳು ಏನಿದ್ದಾರೆ, ಈಗ ನಾವು ಮದರ್ಸ್ಗಳಾಗಿದ್ದೀವಿ. ಓಕೆ, ಈಗ ನಾವು ಇಲ್ಲಿ ಓದಿರೋದ್ರಿಂದ ನಮ್ಮ ಮಕ್ಕಳಿಗೇನು ನಾವು ಟೀಚರ್ಸ್ಗಳಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಯಾವ ರೀತಿ ಇರಬೇಕು, ನಮ್ಮ ಹಳೆ ಸರ್ಗಳನ್ನ ಯಾವ ರೀತಿ ನೋಡ್ಕೋಬೇಕು, ಸರ್ಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಒಳ್ಳೆ ಮೆಸೇಜ್ಗಳನ್ನ ಕೊಡೋಣ ಅಂತಷ್ಟೇ. ಈಗ ಜನ್ರೇಷನ್ಗಳಲ್ಲಿ ಇದು ಯಾವುದೂ ಇಲ್ಲ. ತುಂಬಾ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಅಂದರೆ ಫ್ಯಾಮಿಲಿಗಳಲ್ಲೇ ರೆಸ್ಪೆಕ್ಟ್ ಕೊಡಲ್ಲ. ಹಾಗಾಗಿ ನಾವು ಹಳೆ ಸರ್ ಅಂದರೆ ಒಂದು 90s ಕಿಡ್ಸ್ಗಳು ಮೆಮೊರೇಬಲ್ ಮೂಮೆಂಟ್ ಇದೆಲ್ಲ, ಅದು ಬೆಸ್ಟು. ನೆಕ್ಸ್ಟ್ ಜನ್ರೇಷನ್ಗೆ ಅದೇ ಯಾವುದು ಸಿಗೋದು ಇಲ್ಲ, ಯಾವುದೂ ಇರೋದಿಲ್ಲ. ಫಾಸ್ಟ್ ಈ ಜನ್ರೇಷನ್ಗಳೆಲ್ಲ ಫಾಸ್ಟ್ ಆಗ್ತಿದೆ. ಅದರಿಂದ ಒಳ್ಳೆ ಬೆಸ್ಟ್ ಮೆಮೊರೀಸ್ ಇದು. ನಿಮ್ಮ ಒಂದು ಟೀಮ್ ವರ್ಕ್ ಯಶಸ್ವಿ ಆಯಿತು ಅಂತ ಹೇಳ್ತಾರೆ ಈ ಕಾರ್ಯಕ್ರಮದ ಮೂಲಕ? ಹೌದು, ನಮ್ಮ ಇದರಲ್ಲಿ ನಾವು SLC ಗ್ರೂಪ್ ಅವರಿದ್ದಾರೆ. A ಸೆಕ್ಷನು B ಸೆಕ್ಷನ್ ಅಂತ 2006ರಿಂದ 10 ತನಕ ಇರುವಂಥ ಜೊತೆಗೆ ಓದಿದ ಸ್ಟೂಡೆಂಟ್ಸ್ಗಳೇ ಎಲ್ಲ ಸೇರಿ ಹಳೆ ಯಾರ್ಯಾರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ಯಾರು ಇಲ್ಲ ಅಂತಿಲ್ಲ. ನಾವು ಒಂದು 2-3 ತಿಂಗಳಿಂದನೇ ಈ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಕೃಷ್ಣನೇ ಮೈನ್. ಅವನು ಏನು ಫಸ್ಟ್ ಅವನು ಬೇಸಿಕ್ ಹಾಕಿದ, ಹಿಂಗೆ ಮಾಡೋಣ ನಾವು ಸರ್ಗಳನ್ನೆಲ್ಲ ಕರ್ಕೊಬಂದು ಒಂದು ಹಳೆ ಸರ್ಗಳನ್ನೆಲ್ಲ ಸೇರಿಸಿ ಒಂದು ಮೀಟ್ ಮಾಡಿಸೋಣ ಅಂತ ಹೇಳಿ ನಾವು ಏನು ಮಾಡಿದ್ವಿ ಅಂದರೆ, ಫಸ್ಟಲ್ಲಿ ಒಂದು ಉಂಬನ ಮನೆ ಅಂತ ಇದೆ. ನಾವು ಫಸ್ಟು SLC ಬ್ಯಾಚ್ ಅವರು ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ನಾವು ಮೀಟ್ ಮಾಡಿ ಅಲ್ಲಿ ಮಾತಾಡಿ ಆಮೇಲೆ ಈ ಡಿಸ್ಕಸ್ ಬಂತು. ಆಮೇಲೆ ಇದನ್ನು ಆರ್ಗನೈಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟು ಸರ್ಗಳಿಗೆ ಹೆಲ್ಪ್ ಮಾಡಿ ನಮ್ಮ ಕೈಲಿ ಆಗುವಷ್ಟು ನಾವು ಮಾಡಿದ್ದೀವಿ. ಅವ್ರಿಗೆ ಹೌದು, ನೆನೆಸ್ಕೊಂಡಿದ್ದೀವಿ. ತುಂಬಾ ಖುಷಿ ಇದೆ. ನಾವು ಹಳೆ ಮೆಮೊರೀಸ್ಗಳು ತುಂಬಾ ಇದೆ. ಇವಾಗಲೂ ಸರ್ಗಳನ್ನ ನೋಡುವಾಗ ತುಂಬಾ ವೈಬ್ರೇಷನ್ ಆಗುತ್ತೆ. ಅವ್ರು ಬೈದಿದ್ದಾಗಲಿ, ಅವ್ರು ಹೇಳ್ಕೊಟ್ಟಿರೋ ರೀತಿಯೂ ಚೆನ್ನಾಗಿದೆ. ತುಂಬಾ ಅವ್ರನ್ನ ಇವಾಗಲೂ ನೋಡುವಾಗ ಅದೇ ರೆಸ್ಪೆಕ್ಟಲ್ಲಿ ನೋಡ್ತೀವಿ. ನಾವು ಕ್ಲಾಸ್ ರೂಮಿಗೆ ಯಾವಾಗ ಏನಕ್ಕೆ ಹೋಗ್ತಿದ್ವಿ ಅದೇ ಭಯದಲ್ಲೂ ಇವಾಗಲೂ ಇದೆ. ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಅವರು ಎಷ್ಟೇ ಏಜ್ ಆಗಲಿ ಏನೇ ಆದ್ರೂ ಅವ್ರ ಮೇಲಿರೋ ರೆಸ್ಪೆಕ್ಟು ಯಾವತ್ತೂ ಕಡಿಮೆ ಆಗಲ್ಲ. ಏಕಲವ್ಯದಲ್ಲಿ ಒಂದು ದಾಖಲೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಾವು ಎಲ್ಲ ಸ್ನೇಹಿತರೆಲ್ಲ ಸೇರಿ ಮಾಡಿದಿರಿ. ಇವತ್ತು ನಿಮಗೆ ನೆನಪಲ್ಲಿ ಉಳಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ರಿ ಸರ್. ಎಷ್ಟು ಖುಷಿಯಾಗುತ್ತೆ ಸರ್? ತುಂಬ ಖುಷಿಯಾಗುತ್ತೆ ಸರ್. ಯಾಕೆಂದರೆ ನಾವು 2005 ಬ್ಯಾಚ್ ಪಾಸ್ಔಟ್. ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಅಂದರೆ ದ ರೂಟ್ ಇಸ್ ಏಕಲವ್ಯ.
ಆ ನೇಮೇ ಹೇಳುತ್ತೆ ಏನು ಅಂತ. ನಾನು ತುಂಬ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಲ್ಲ, ಯಾಕೆಂದರೆ ಏಕಲವ್ಯ ಮೀನ್ಸ್ ಸಂಬಡಿ ಹೂಸ್ ಡೆಡಿಕೇಟೆಡ್ ಹಿಮ್ಸೆಲ್ಫ್ ಟು ಅ ಗುರು, ರೈಟ್? ಸೊ ಇಲ್ಲಿ ಅದೇ ಥರ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಕ್ಕಿದೆ, ಯಾಕೆಂದರೆ ನಾವು ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದರೆ ಈ ಬೇಸೇ ಆಗಿರೋದು ಅಲ್ವಾ. ಅದರಿಂದ ನಾನು ತುಂಬ ಖುಷಿ ಪಡ್ತೀನಿ, ಯಾಕೆಂದರೆ ಈ ಈವೆಂಟು ತುಂಬ ಇಂಪಾರ್ಟೆಂಟ್ ಕೂಡ, ಯಾಕೆಂದರೆ ನಮ್ಮ ಗುರುಗಳಿಗೂ ಗೊತ್ತಿರಬೇಕು ನಾವು ಎಲ್ಲಿದ್ದೀವಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಶೋ ದ್ಯಾಟ್ ಅಂತ. ಸರ್, ತಾವು ಈಗ ಒಂದು ಯಾವ ಮಾರ್ಗದಲ್ಲಿ, ಯಾವ ಹುದ್ದೆಯಲ್ಲಿ ಇದ್ದೀರಿ ಅಂತ? ನಾನು ಕರೆಂಟ್ಲಿ pybots.ai ಅಂದರೆ ಪೈಬಾಟ್ಸ್ ಅಂತ ಕಂಪ್ನಿ, US ಬೇಸ್ಡ್ ಕಂಪ್ನಿ ರನ್ ಮಾಡ್ತಾ ಇದ್ದೀನಿ. ನಾನು CEO ಆಫ್ ದ ಆರ್ಗನೈಸೇಷನ್. ತಮ್ಮದೇ? ನನ್ನದೇ co-founder ಆ್ಯಂಡ್ CEO ಆಫ್ ದ ಆರ್ಗನೈಸೇಷನ್. ಸೊ ಅಬೌಟ್ 26 ಪೀಪಲ್ ನನ್ನ ಕೆಳಗೆ ವರ್ಕ್ ಮಾಡ್ತಾ ಇದ್ದಾರೆ. ಮೇಜರ್ಲಿ ವಿ ಫೋಕಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಆ್ಯಂಡ್ robotic process automation. ಸೊ ಅದಲ್ಲದೆ ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ, ಬೇಸ್ಡ್ ಆನ್ ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ಅದರ್ ಸ್ಟಫ್. So that way, I think I'm so happy that this is what the school I've come from, and I'm sure, right, a lot of kids like me would definitely take that privilege to go. ಸರ್, ಇಂಥ ಒಂದು ಗ್ರಾಮೀಣ ಶಾಲೆಯಲ್ಲಿ ಓದಿ ತಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ಒಂದಷ್ಟು ಉದ್ಯೋಗ ಅವಕಾಶಗಳನ್ನು ಕೆಲವರು ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಸಮಾಜಕ್ಕೆ ಏನು ಸಂದೇಶ ಕೊಡ್ಬೋದು ಅಂತ ಸರ್? ಸರ್, ಶಿಕ್ಷಣ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಅ ವರ್ಡ್. ಏನಾಗುತ್ತೆ ಅಂದರೆ ನಾವು ಯಾರ ಜೊತೆ ಇದ್ದೀವಿ, ಯಾವ ಥರ ಅವ್ರು ಕಲಿಸ್ತಾರೆ. ಇಟ್ಸ್ ಲೈಕ್ ಯಾವುದೇ ಒಂದು ಗುರುಗಳು ಬಂದರೂ ದೇ ಟಾಕ್ ಅಬೌಟ್ ದೇರ್ ಎಕ್ಸ್ಪೀರಿಯನ್ಸ್, ದೇ ಹ್ಯಾವ್ ಸೀನ್ ಸಮಥಿಂಗ್ ಇನ್ ದೇರ್ ಜರ್ನಿ. ದಟ್ಸ್ ಸಮಥಿಂಗ್ ದೇ ಆಲ್ಸೋ ಹೆಲ್ಪ್ಡ್ ಅಸ್ ಅಂಡರ್ಸ್ಟ್ಯಾಂಡಿಂಗ್. ಆನ್ ಅ ಡೇ ಒನ್ ವಿ ವುಡ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಅಬೌಟ್ ಇಟ್, ಬಟ್ the moment when you get into a crucial stage, that's after your degree or after your engineering irbodu, after your masters irbodu, so you get into a stage where you don't know what to do. That's when you start recalling the stage one where your teachers have taught. And ನಾನು ಆವಾಗದ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು ಅಂದರೆ, ದೇ ಯೂಸ್ ಟು ಲಿಟ್ರಲಿ ಹೆಲ್ಪ್ ಅಸ್ ಆಸ್ ಹೌ ವಿ ಕ್ಯಾನ್ ಬಿ ಸಕ್ಸಸ್ಫುಲ್. ಅಂದರೆ ಅವ್ರು ಹೇಳ್ತಾ ಇದ್ರು, look at the adults are gonna come anyways, you need to manage yourself, right? ಆ ಒಂದು ಮಾತು ನಮಗೆ ಹೇಳ್ಕೊಡ್ತಾ ಇದ್ರು. ಇವಾಗದ ಎಜುಕೇಷನ್ ಸಿಸ್ಟಮಲ್ಲಿ ನಾನು ಅಷ್ಟು ಇಂಟೆನ್ಸ್ ನೋಡ್ತಾ ಇಲ್ಲ, ಯಾಕೆಂದರೆ ಟೀಚರ್ಗಳ ಕೋಚಿಂಗು ಏನಾಗ್ತಾ ಇದೆ ಅಂದರೆ ಇಟ್ಸ್ ಗೋಯಿಂಗ್ ಬ್ಯಾಕ್ವರ್ಡ್ ರಾದರ್ ದ್ಯಾನ್ ಕಮಿಂಗ್ ಫಾರ್ವರ್ಡ್ ಅಲ್ವಾ. ಈಗ ನಾವು ಲೈಫ್ನ ಹೆಂಗೆ ಫೇಸ್ ಮಾಡೋದೇ ಆಫ್ಟರ್ ಆಲ್ ಯುವರ್ ಎಜುಕೇಷನ್ ಅಲ್ವಾ. ಸೊ ದ ವೇ ಯು ಟೇಕ್ ದಟ್ ಎಜುಕೇಷನ್ ಟುವರ್ಡ್ಸ್ ಯುವರ್ ಕರಿಯರ್ ಇಸ್ ವಾಟ್ ಯು ನೀಡ್ ಟು ಲುಕ್ ಎಟ್ ಅಂತ ನಾನು ಹೇಳ್ತೀನಿ. ಸರ್, ತಾವು ತುಂಬ ಹ್ಯಾಪಿ ಇದ್ದೀರಿ ಇವತ್ತು? ಎಸ್, ಅಫ್ಕೋರ್ಸ್. ಅಂದರೆ ಅಫ್ಕೋರ್ಸ್ ನನಗೆ ಈವೆಂಟ್ ಆಗ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ಶೋವಿಂಗ್ 2006 through 2013 ಬ್ಯಾಚ್ ವಾಸ್ ವಾಟ್ ಸೆಡ್. ನಾನು ಏನಂದೆ ಅಂದರೆ ದೇರ್ ವಾಸ್ ಒನ್ ಅದರ್ ಬ್ಯಾಚ್ ವಿಚ್ ವಾಸ್ ದೇರ್ ಎಟ್ 2005. ಅದಕ್ಕೋಸ್ಕರ ನಾನು ಬಂದಿದ್ದು ಎಲ್ಲರನ್ನ ಬೆರೀಲಿಕ್ಕೆ ಅವಕಾಶ. Exactly, that's one of the main reason. And the other cases, I had to meet some of my teachers. I didn't know who all used to come, but that was the only purpose. ಈ ಒಂದು ಏಕಲವ್ಯ ಶಾಲೆಯಲ್ಲಿ ತಾವು ಓದಿದ್ದಕ್ಕೆ ಇವತ್ತು ಸಾರ್ಥಕತೆ ಆಯಿತು ಅಂತ ಅನಿಸ್ತದೆ ಸರ್? ಹೌದು ಸರ್, ತುಂಬ ಖುಷಿಯಾಗಿದೆ ನನಗೆ. ನಾನು ಇಲ್ಲಿ ಓದೋಕ್ಕೆ ಸೇರ್ಕೊಳ್ಳೋಕ್ಕೂ ಮುಂಚೆ ನನಗೂ ಒಂದು ಸೆಕೆಂಡ್ ಎಲ್ಲೋ ಒಂದು ಕಡೆ ಭಯ ಇತ್ತು. ಈ ಸುತ್ತ ಕಾಡು, ನಾವಿದ್ದಾಗ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಸುತ್ತ ಕಾಡು ಬಿಟ್ಟರೆ ಬೇರೆ ಏನಿಲ್ಲ, ಒಂಥರ ಜೈಲ್ ಥರ ಇದ್ದು ನಾವು ಸ್ಟಾರ್ಟಿಂಗ್ ಅದೇ ಥರ ಫೀಲ್ ಆಗಿದ್ದು ನಮಗೆ. ಬಟ್ ಇವಾಗ ನಾವು ಯೋಚನೆ ಮಾಡಬೇಕಂದ್ರೆ ಈಗ ಇಲ್ಲಿ ಓದಿದ್ದಕ್ಕೆ ಈಗ ಎಲ್ಲರೂ ಒಂದೊಂದು ಒಳ್ಳೆಯ ಒಂದು ಪೊಸಿಷನಲ್ಲಿದ್ದೀವಿ, ಒಂದು ಒಳ್ಳೆಯ ಕೆಲಸದಲ್ಲಿದ್ದೀವಿ. ಅದಕ್ಕೂ ತುಂಬ ಖುಷಿ ಇದೆ ನನಗೆ. ಸರ್, ಈ ಗ್ರಾಮೀಣ ಶಾಲೆಗೆ ಮಕ್ಕಳಿಗೆ ಬರಲಿಕ್ಕೆ ತಾವು ಏನು ಮೆಸೇಜ್ ಕೊಡ್ಬೋದು? ತುಂಬ ಕಡೆ ನಾನು ನೋಡಿದ್ದೀನಿ. ಈಗಿನ ಪ್ರೆಸೆಂಟ್ ಇವಾಗ ನಾನು ಒಬ್ಬ ಫಿಸಿಯೋಥೆರಪಿಸ್ಟ್ ಆಗಿದ್ಕೊಂಡು ನಾನು ತುಂಬ ಕಡೆ ನಾನು ಸ್ಕೂಲು ಕಾಲೇಜಸ್ ಮತ್ತು ಇದಕ್ಕೆಲ್ಲ ಕೆಲವೊಂದು ಸಲ ಗೆಸ್ಟಾಗಿ ಹೋದಾಗ ನಾನು ತುಂಬ ಕಡೆ ನೋಡಿದ್ದೀನಿ. ಎಲ್ಲ ಕಡೆ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ಅಡ್ಮಿಷನ್ ಮಾಡ್ಕೋತಾರೆ. ಆ್ಯಂಡ್ ದೆನ್ ಅವ್ರಿಗೆ ಪರ್ಸೆಂಟೇಜ್ ನೋಡಿ ಜೊತೆಗೆ ಅವರ ಅಪ್ಪ ಅಮ್ಮ ಪೇರೆಂಟ್ಸ್ ಕೂಡ ಎಕ್ಸಾಮ್ಸ್ ಅದು ಇದು ಅಂತ ಮಾಡ್ತಾರೆ. ಬಟ್ ಅದಕ್ಕಿಂತ ಎಲ್ಲ ಓದಿ ಒಳ್ಳೆ ಪೊಸಿಷನ್ ಅಂದರೆ ಲೈಕ್ ಪರ್ಸೆಂಟೇಜ್ ಇದ್ದವ್ರಿಗೂ ನೀವು ಎಜುಕೇಷನ್ ಕೊಟ್ಟು ನೀವು ಅಚೀವ್ ಮಾಡೋದು ಅದು ಸಕ್ಸಸ್ ಅಲ್ಲ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ 0 ಬಂದು ಯಾರು ಬರ್ತಾರೆ, 0% ಬಂದವ್ರನ್ನ ನೀವು ಅವ್ರು 100% ನೀವು ಯಾರಿಗೆ ನೀವು ಅವ್ರಿಗೆ ಎಜುಕೇಷನ್ ಸಿಸ್ಟಮ್ ಕೊಡ್ತೀರಾ, ಕರೆಕ್ಟಾಗಿ ಅವ್ರಿಗೆ ನಾಲೆಡ್ಜ್ ಕೊಡ್ತೀರಾ. ಸೊ ಆವಾಗ ನೀವು ನಿಮ್ಮ ವರ್ಕಿಗೆ ನಿಮ್ಮ 100% ಸಕ್ಸಸ್ ಇದೇ ಇರುತ್ತೆ. ಇಲ್ಲಿ ಬಂದು ಯಾವುದೇ ಕಾರಣಕ್ಕೂ ನೀವು ಭಯ ಪಡಬೇಡಿ. ತುಂಬ ಚೆನ್ನಾಗಿದೆ ಎಜುಕೇಷನ್ ಸಿಸ್ಟಮು. ತುಂಬ ಒಳ್ಳೊಳ್ಳೆ ಟೀಚರ್ಸು ಆ್ಯಂಡ್ ಒಳ್ಳೊಳ್ಳೆ ಲೆಕ್ಚರ್ಸು ಪ್ರತಿಯೊಬ್ಬರು ಕೂಡ ಇದ್ದಾರೆ. ಆ್ಯಂಡ್ ದೆನ್ ನೀಟ್ನೆಸ್ಸು, ಕ್ಲೀನ್ನೆಸ್ಸು, ಫುಡ್ ಇರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಏಕಲವ್ಯ ಮೂರಾರ್ಜಿ ಏನು
ನಮ್ಮದು ಸ್ಕೂಲ್ ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ 12 ಸ್ಕೂಲ್ಗಳಿದೆ. ಬಟ್ 12 ಸ್ಕೂಲಲ್ಲಿ ಇವಾಗ ಪ್ರೆಸೆಂಟ್ ನಿಮ್ಗೆ ಟಾಪ್ 1 ಪೊಸಿಷನ್ ಇರೋದು ಈ ವಿರಾಜಪೇಟೆ ಬಾಳಗೋಡು ಏಕಲವ್ಯ ಮೊರಾರ್ಜಿ ಕಾಲೇಜ್ ಸ್ಕೂಲ್ ಇರೋಂಥದ್ದು. ಸೊ ಬಂದಿರ್ಬೋದು, ಅಂದರೆ ಎಲ್ಲ ಸೇರ್ಕೋಬೋದು. ಇದರಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ರಿ ಸರ್, ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸಗಳು ಇಲ್ಲಿ ಕಾಣ್ತವೆ? ಆಗಿನ ವಾತಾವರಣನೇ ಬೇರೆ, ಬಟ್ ಈಗಿನ ವಾತಾವರಣನೇ ಬೇರೆ ಇದೆ. ಬಟ್ ಆಗಿನ ವಾತಾವರಣ ಹೇಗಿತ್ತು ಅಂತೇಳಿದರೆ, ಇಲ್ಲಿನ ವಾತಾವರಣ ತುಂಬ ಚಳಿ, ಮಳೆ, ಜಿಗಣೆಗಳು ಆ ಥರದಿಂದ ಕೂಡಿತ್ತು. ಬಟ್ ಆದರೆ ಮಕ್ಕಳ ಅಟ್ಮಾಸ್ಫಿಯರ್ ಮತ್ತು ಟೀಚಿಂಗ್ ಸ್ಟಾಫ್ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಖುಷಿ ಆಗ್ತಾ ಇತ್ತು. ಬಟ್ ಈಗಿನ ವಾತಾವರಣ ಸ್ವಲ್ಪ ಚೇಂಜಸ್ ಆಗಿದೆ, ಬಿಲ್ಡಿಂಗ್ಸ್ಗಳೆಲ್ಲ ಆಗಿದೆ ಮತ್ತು ಬಿಸಿಲು ಆ ರೀತಿಯ ಹಿಂದಿನ ವಾತಾವರಣ ಇಲ್ಲ. ಮಕ್ಕಳಿಗೆ ಪೂರಕವಾದಂಥ ವಾತಾವರಣ, ಪೂರಕವಾದಂಥ ವಾತಾವರಣ, ಆ್ಯಕ್ಚುಲಿ ಉತ್ತಮ ವಾತಾವರಣ, ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕೆಗೆ ಅವಕಾಶ ಇರುವಂತಹ ಒಂದು ಉತ್ತಮ ಶಾಲೆ. ಯಾವ ಬ್ಯಾಚಲ್ಲಿ ಏಕಲವ್ಯದಲ್ಲಿ ಅಭ್ಯಾಸ ಮಾಡಿದ್ರಿ? ನಾವು 2006ಇಂದ 2010 ಗಂಟ ಇದ್ದಿದ್ದು, 6th-ಇಂದ 10th ಇತ್ತು. ಆವಾಗ ಇಷ್ಟು ಫೆಸಿಲಿಟಿ ಏನು ಇತ್ತಿಲ್ಲ, ಬಟ್ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ನಮಗೆ ತುಂಬ ಹ್ಯಾಪಿ ಇದೆ. ನಾವು ಈ ಸ್ಕೂಲಲ್ಲಿ ಓದಿದ್ದೀವಿ, ನಾವು ಇಷ್ಟು ಎತ್ತರ ಬೆಳೆದಿದ್ದೀವಿ ಅಂದರೆ. ನಾವು ಇವಾಗ ಒಂದು ಪ್ರೈವೇಟ್ ರೆಸಾರ್ಟ್ಗಳಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಅಲ್ಲಿ ಕಂಪ್ಯಾರಿಸನ್ ಮಾಡಿದರೆ ಇಲ್ಲಿ ಬೆಟರ್. ನಮಗೆ ಇಲ್ಲಿ ತುಂಬ ಮೆಮೊರೀಸ್ ಎಲ್ಲ, ನಮಗೆ ಏನದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ತುಂಬ ವರ್ಷ ಆದಮೇಲೆ ನಾವು ಇಲ್ಲಿಂದ ಬಂದಿದ್ದೀವಿ, ಅದರಿಂದ ನಮಗೆ ಹ್ಯಾಪಿ ಇದೆ. ಎಲ್ಲರೂ ಒಂದು ಕಡೆ ಸೇರ್ಲಿಕ್ಕೆ ಅವಕಾಶ ಆಯಿತು. ಎಲ್ಲರೂ ಒಂದು ಕಡೆ ಸೇರೋ ಅವಕಾಶ ಇದೆ. ಅಂದರೆ ನಾವು ಗ್ರೂಪಲ್ಲಿ ಇದ್ವಿ, ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಬಂದಿದ್ದೀವಿ. ಆಲ್ಮೋಸ್ಟ್ ನಾವು ಎಷ್ಟಾಗುತ್ತೆ ಅಷ್ಟು ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ದೀವಿ, ಬಂದಿದ್ದಾರೆ ಎಲ್ಲರೂ. ಹ್ಯಾಪಿ ಇದೆ. ಮತ್ತು ನಾವು ಟೀಚರ್ಸ್ನ ಮೀಟ್ ಆಗಿದ್ದು ತುಂಬ ಖುಷಿ ಇದೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಬ್ಯಾಚಲ್ಲಿ ಟೀಚ್ ಮಾಡಿದಂಥ ಟೀಚರ್ಸ್ಗಳನ್ನ ನಾವು ಮೀಟ್ ಆಗಿದ್ದರಿಂದ ನಮಗೆ ತುಂಬ ಹ್ಯಾಪಿ ಇದೆ. ಅದರಿಂದ ಏನು ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.